ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಜಾಗತಿಕ ರಾಜಕೀಯದಲ್ಲಿ ಸಂಭವಿಸ್ತಾ ಇರುವಂತಹ ಅತ್ಯಂತ ಸ್ಫೋಟಕ ಮತ್ತು ಕುತೂಹಲಕಾರಿ ಬೆಳವಣಿಗೆಯೊಂದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಮಧ್ಯಪ್ರಾಚ್ಯದಲ್ಲಿ ಈಗ ಅಕ್ಷರಶಃ ಯುದ್ಧದ ಕಾರ್ಮೋಡ ಕವಿದಿದೆ. ಒಂದ್ ಕಡೆ ಇರಾನ್ ತನ್ನ ಸೇನಾ ಬಲವನ್ನ ಪ್ರದರ್ಶನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಸೌದಿ ಅರೇಬಿಯಾ, ಯುಎಇ ಮತ್ತು ಅಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳು ನಿರಂತರ ದಾಳಿಗೆ ತುತ್ತಾಗ್ತಾ ಇವೆ. ಇಂದು ಇರಾನ್ ನೇರವಾಗಿ ಸೌದಿ ಅರೇಬಿಯಾ ಮತ್ತು ಯುಎಇಯ ಪ್ರಮುಖ ನೆಲೆಗಳ ಮೇಲೆ ಮುಗಿಬಿದ್ದಿದೆ. ಸೌದಿ ಅರೇಬಿಯಾದ ಪ್ರತಿಷ್ಠಿತ ತೈಲ ಸಂಸ್ಕರಣಾಗಾರಗಳ ಇಂದಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಾ. ಯಾಕಂದ್ರೆ ಏಕಾಏಕಿ ಇರಾನ್ ಅಲ್ಲೆಲ್ಲ ದಾಳಿ ಮಾಡಿದೆ. ಈ ಬಾರಿ ಸ್ಫೋಟಗಳಿಂದಾಗಿ ಆಕಾಶದೆತ್ತರಕ್ಕೆ ಹೊಗೆ ಇಳ್ತಾ ಇರೋದು ಅಲ್ಲಿನ ಜನರನ್ನ ದಿಕ್ಕಾಪಾಲಾಗಿ ಓಡುವಂತೆ ಮಾಡಿದೆ. ಈಗ ಗಲ್ಫ್ ರಾಷ್ಟ್ರಗಳು ಸುಮ್ಮನೆ ಕೈಕಟ್ಟು ಕೋರುವ ಪರಿಸ್ಥಿತಿಯಲ್ಲಿಲ್ಲ. ದಶಕಗಳಿಂದ ಶಿಯಾ ಮತ್ತು ಸುನ್ನಿ ಪ್ರಾಬಲ್ಯದ ನಡುವೆ ನಡೀತಾ ಇರುವಂತಹ ಶೀತಲ ಸಮರ ಈಗ ನೇರ ಯುದ್ಧವಾಗಿ ಮಾರ್ಪಾಡುವ ಎಲ್ಲಾ ಲಕ್ಷಣಗಳು ಗೋಚರವಾಗಿದೆ. ಇನ್ನು ಸೌದಿ ಅರೇಬಿಯಾ ಮತ್ತು ಯುಎಇಯ ವಾಯುಪಡೆಗಳು ಇರಾನ್ ವಿರುದ್ಧ ನೇರ ಕಾರ್ಯಾಚರಣೆಗೆ ಇಳಿಯುವ ಸಾಧ್ಯತೆಗಳು ದಿನೇ ದಿನೇ ದಟ್ಟವಾಗ್ತಾ ಇದೆ. ಜಗತ್ತಿನ ಕಣ್ಣು ಈಗ ಅರಬ್ ರಾಷ್ಟ್ರಗಳ ಮೇಲೆ ಬಿದ್ದಿದೆ. ಆದ್ರೆ ಯುದ್ಧದ ಕಾರ್ಮೋಡಗಳ ನಡುವೆ ದಕ್ಷಿಣ ಏಷ್ಯಾದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇರುವಂತಹ ಒಂದು ರೋಚಕ ಪ್ರಶ್ನೆ ಏನ್ ಗೊತ್ತಾ? ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವಿನ ರಕ್ಷಣಾ ಒಪ್ಪಂದ ಏನಾಯ್ತು ಅಂತ. ಹೌದು, ದಶಕಗಳಿಂದ ಸೌದಿ ಅರೇಬಿಯಾದಿಂದ ಭಿಕ್ಷೆ ಬೇಡ್ಕೊಂಡು ಅವರ ಹಣದಲ್ಲಿಯೇ ಬದುಕ್ತಾ ಇರುವ ಪಾಕಿಸ್ತಾನವು ಈಗ ಸೌದಿಯ ರಕ್ಷಣೆಗೆ ನಿಲ್ಲುತ್ತಾ, ಅಥವಾ ಪಾಕಿಸ್ತಾನದ ಇತರ ಒಪ್ಪಂದಗಳಂತೆ ಇದು ಕೂಡ ಕೇವಲ ಕಾಗದದ ಮೇಲಿನ ಒಪ್ಪಂದವಾಗಿ ಉಳಿಯುತ್ತಾ? ಈ ಇಡೀ ಜಾಗತಿಕ ಬಿಕ್ಕಟ್ಟನ್ನ, ಪಾಕಿಸ್ತಾನದ ದ್ವಂದ್ವ ನೀತಿಯನ್ನ ಮತ್ತು ಇದೆಲ್ಲದರ ನಡುವೆ ನಮ್ಮ ಭಾರತದ ದಿಟ್ಟ ನಿಲುವನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಅನ್ಸುತ್ತೆ ಪಾಕಿಸ್ತಾನದ ಜೊತೆ ಸೌದಿ ಅರೇಬಿಯಾ ರಕ್ಷಣಾ ಒಪ್ಪಂದವನ್ನ ಮಾಡ್ಕೊಂಡು ತಪ್ಪು ಮಾಡ್ತಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜಗತ್ತಿಗೆ ತಿಳಿದಿರುವಂತೆ ಪಾಕಿಸ್ತಾನದ ಆರ್ಥಿಕತೆ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದಿದೆ. ಅವರು ಐಎಂಎಫ್ ಮತ್ತು ಸೌದಿ ಅರೇಬಿಯಾದ ಮುಂದೆ ಭಿಕ್ಷೆ ಪಾತ್ರೆಯನ್ನ ಹಿಡಿದು ನಿಲ್ಲುವುದು ಇದೇನು ಹೊಸದೇನಲ್ಲ. ಇರಾನ್ ಸೌದಿಯ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಂತೆ ಪಾಕಿಸ್ತಾನದ ಉಪಮುಖ್ಯಮಂತ್ರಿ ಇಶಾಕ್ ದಾರ್ ಅವರು ಒಂದು ಅತ್ಯಂತ ವಿಚಿತ್ರ ಮತ್ತು ಹಾಸ್ಯಾಸ್ಪದ ಹೇಳಿಕೆ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ. ಅವರು ತಮ್ಮ ದೇಶದ ಜನರನ್ನ ಉದ್ದೇಶಿಸಿ ಹೇಳ್ತಾರೆ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವೆ ಅತ್ಯಂತ ದೃಢವಾದ ಹಾಗೂ ಪವಿತ್ರವಾದ ರಕ್ಷಣಾ ಒಪ್ಪಂದವಿದೆ. ಸೌದಿಯ ಮೇಲೆ ದಾಳಿಯಾದ ತಕ್ಷಣ ನಾವು ಈ ಬಗ್ಗೆ ಇರಾನ್ ನಾಯಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಪಾಕಿಸ್ತಾನವು ಸೌದಿಯ ರಕ್ಷಣೆಗಾಗಿ ಸೇನಾ ಕಾರ್ಯಾಚರಣೆ ನಡೆಸುವ ಅನಿವಾರ್ಯತೆಗೆ ಸಿಲುಕುವ ಮುನ್ನವೇ ದಾಳಿಯನ್ನ ನಿಲ್ಲಿಸಿ ಅಂತ ನಾವು ಇರಾನ್ಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದೀವಿ. ಪಾಕಿಸ್ತಾನದ ಈ ಹೇಳಿಕೆಯನ್ನ ಕೇಳಿ ಇಡೀ ಜಗತ್ತು ನಗ್ತಾ ಇದೆ. ಯಾಕಂದ್ರೆ ವಾಸ್ತವ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಪಾಕಿಸ್ತಾನ ಈ ಹೇಳಿಕೆ ನೀಡಿದ ಬಳಿಕವೂ ಇರಾನ್ ಸೌದಿ ಅರೇಬಿಯಾದ ಮೇಲೆ ಹಲವು ಬಾರಿ ಅತ್ಯಂತ ಭೀಕರ ದಾಳಿಗಳನ್ನ ಮಾಡಿದೆ. ಸೌದಿಯ ಆರ್ಥಿಕತೆಯ ಬೆನ್ನೆಲುಬಾಗಿರುವಂತಹ ತೈಲ ಸಂಸ್ಕರಣಗಳಿಗಾಗಿ ತೈಲ ಸಂಸ್ಕರಣಾಗಾರಗಳಿಗೆ ಭಾರಿ ಪ್ರಮಾಣದ ಹಾನಿಯುಂಟಾಗಿದೆ. ಆದ್ರೂ ಪಾಕಿಸ್ತಾನದ ನಾಯಕರು ತಮ್ಮ ದೇಶದ ಮುಗ್ಧ ಜನರಿಗೆ ನಮ್ಮ ಎಚ್ಚರಿಕೆಯಿಂದಾಗಿಯೇ ಇರಾನ್ ಸೌದಿಯ ಮೇಲೆ ದೊಡ್ಡ ಮಟ್ಟದ ದಾಳಿ ಮಾಡಿಲ್ಲ ಎಂಬ ಸುಳ್ಳು ಕಥೆಯನ್ನ ಹೇಳಿ ಮರಳು ಮಾಡ್ತಾ ಇದೆ. ತಮ್ಮ ದೇಶದಲ್ಲಿ ತಿನ್ನಲು ಹಿಟ್ಟಿಲ್ಲ, ಜಾಗತಿಕ ಮಟ್ಟದಲ್ಲಿ ತಾವು ಬಹಳ ದೊಡ್ಡಣ್ಣ ಅಂತ ಬಿಂಬಿಸಿಕೊಳ್ತಾ ಇರುವ ಪಾಕಿಸ್ತಾನದ ಈ ಚಾಳಿ ಹೊಸದೇನಲ್ಲ. ಆಸಕ್ತಿದಾಯಕ ವಿಚಾರ ಏನ್ ಗೊತ್ತಾ? ಸೌದಿ ಅರೇಬಿಯಾ ಅಥವಾ ಇರಾನ್ ಕಡೆಯಿಂದ ಪಾಕಿಸ್ತಾನದ ಈ ಎಚ್ಚರಿಕೆ ಹೇಳಿಕೆ ಯಾವುದೇ ಅಧಿಕೃತ ಪ್ರಕ್ರಿಯೆ ಬಂದಿಲ್ಲ. ಈ ಎರಡೂ ದೇಶಗಳು ಪಾಕಿಸ್ತಾನದ ಹೇಳಿಕೆಯನ್ನ ಕಸದ ಬುಟ್ಟಿಗೆ ಹಾಕಿದಂತೆ ವರ್ತಿಸ್ತಾ ಇವೆ. ಇನ್ನು ಇಡೀ ಜಗತ್ತಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವಿನ ಈ ರಕ್ಷಣಾ ಒಪ್ಪಂದ ಕೇವಲ ಒಂದು ದೊಡ್ಡ ತಮಾಷೆಯಾಗಿದೆ. ಪಾಕಿಸ್ತಾನವು ಸದ್ಯ ತನ್ನದೇ ದೇಶದಲ್ಲಿ ಆಂತರಿಕ ಕಲಹಗಳಿಂದ ಬೇಸತ್ತಿದೆ. ಅಫ್ಘಾನಿಸ್ತಾನದ ತಾಲಿಬಾನ್ ಜೊತೆಗಿನ ಗಡಿ ವಿವಾದದಲ್ಲಿ ಪಾಕ್ ಸೇನೆ ಸಂಪೂರ್ಣವಾಗಿ ಸಿಲುಕೊಂಡಿದೆ. ಇತ್ತೀಚೆಗಷ್ಟೇ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆಯ ಮೇಲೆ ಅತ್ಯಂತ ಸುಲಭವಾಗಿ ಬಾಂಬ್ ದಾಳಿಯನ್ನ ಮಾಡಿತ್ತು. ಪಾಕಿಸ್ತಾನದ ಸೈನಿಕರು ದಿನನಿತ್ಯ ತಾಲಿಬಾನ್ ಕೈಯಲ್ಲಿ ಹತರಾಗ್ತಾ ಇದ್ದಾರೆ. ಆ ಸಮಯದಲ್ಲಿ ಪಾಕಿಸ್ತಾನದ ಆಪ್ತ ಮಿತ್ರ ಸೌದಿ ಅರೇಬಿಯಾ ಪಾಕಿಸ್ತಾನದ ರಕ್ಷಣೆಗೆ ಬರಲೇ ಇಲ್ಲ. ಈಗ ಸೌದಿಯ ಮೇಲೆ ದಾಳಿಯಾದಾಗ ಸೌದಿಯ ರಕ್ಷಣೆಗೆ ಪಾಕಿಸ್ತಾನ ಸೇನೆಯನ್ನ ಕಳುಹಿಸುವ ಯಾವುದೇ ಆರ್ಥಿಕ ಅಥವಾ ಸೇನಾ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಉಳಿದಿಲ್ಲ. ಪಾಕಿಸ್ತಾನದ ಈ ಅಸಹಾಯಕತೆಯನ್ನ ಅರಿತಿರುವಂತಹ ಸೌದಿ ಅರೇಬಿಯಾ ಮುಂದಿನ ಕೆಲವು ದಿನಗಳ ನಂತರ ಈ ನಿಷ್ಪ್ರಯೋಜಕ ಒಪ್ಪಂದವನ್ನ ತಾನಾಗಿಯೇ ರದ್ದುಗೊಳಿಸಿದರೆ ಅದರಲ್ಲಿ ಆಶ್ಚರ್ಯ ಪಡುವಂತಹದ್ದೇನಿಲ್ಲ. ಇನ್ನು ಮಧ್ಯಪ್ರಾಚ್ಯದ ಈ ಸಂಘರ್ಷ ಈಗ ಕೇವಲ ಇರಾನ್ ಮತ್ತು ಸೌದಿ ಅರೇಬಿಯಾಗೆ ಮಾತ್ರ ಸೀಮಿತವಾಗಿಲ್ಲ. ಪರಿಸ್ಥಿತಿ ಈಗ ಕೈಮೀರಿ ಹೋಗಿದೆ. ಕೇವಲ ಸೌದಿ ಅರೇಬಿಯಾದ ತೈಲ ನೆಲೆಗಳು ಮಾತ್ರವಲ್ಲ, ಸೌದಿಯ ರಾಜಧಾನಿ ರಿಯಾದ್ ನಲ್ಲಿರುವಂತಹ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ಅಂದ್ರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯ ನೆಲೆಗಳ ಮೇಲೂ ಕೂಡ ಇರಾನ್ ಡ್ರೋನ್ ದಾಳಿ ಮಾಡಿದೆ ಎಂಬಂತಹ ಅತ್ಯಂತ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಇದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಒಂದು ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿದ್ದು, ಅಮೆರಿಕದ ಸ್ವತಃ ಮಾಧ್ಯಮಗಳೇ ಈ ಬಗ್ಗೆ ವರದಿ ಮಾಡ್ತಾ ಇದ್ದಂತೆ ಇರಾನ್ನ ಅತ್ಯಾಧುನಿಕ ಡ್ರೋನ್ಗಳು ಸೌದಿ ಅರೇಬಿಯಾದಲ್ಲಿರುವಂತಹ ಸಿಐಎ ಸ್ಟೇಷನ್ ಅನ್ನ ನಿಖರವಾಗಿ ಗುರಿಯಾಗಿಸಿ ದಾಳಿ ಮಾಡಿವೆ ಮತ್ತು ಈ ಭೀಕರ ದಾಳಿಯಲ್ಲಿ ಹಲವು ಅಮೆರಿಕನ್ ಅಧಿಕಾರಿಗಳು ಪ್ರಾಣ ಕಳೆದುಕೊಂಡಿರುವ ಸಾಧ್ಯತೆ ಕೂಡ ಇದೆ. ಇದು ಸೂಪರ್ ಪವರ್ ಅಮೆರಿಕವನ್ನ ನೇರವಾಗಿ ಕೆಣಕಿದಂತಾಗಿದೆ. ಇರಾನ್ ಈಗ ಯಾವುದೇ ಕಾರಣಕ್ಕೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಲಕ್ಷಣಗಳು ತೋರಿಸ್ತಾ ಇಲ್ಲ. ಅವರ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅವರು ಕೇವಲ ಇಸ್ರೇಲ್ ಅಥವಾ ಯುಎಇ ಸೌದಿಯನ್ನ ಮಾತ್ರವಲ್ಲ, ಸಾಕ್ಷಾತ್ ಅಮೆರಿಕದ ಬೃಹತ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನು ಕೂಡ ಸಮುದ್ರದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಅಮೆರಿಕ
ಅಮೆರಿಕದ ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು, ಈ ನಿರಂತರ ದಾಳಿಗಳ ನೇರ ಪರಿಣಾಮದಿಂದಾಗಿ ಜಾಗತಿಕ ವ್ಯಾಪಾರ ಪ್ರಮುಖ ಮಾರ್ಗವಾಗಿರುವ ಹಾರ್ಮುಜ್ ಜಲಸಂಧಿ ಬಹುತೇಕ ಬ್ಲಾಕ್ ಆಗಿದೆ. ಜಗತ್ತಿನ ಅಪಾರ ಪ್ರಮಾಣದ ತೈಲ ಸಾಗಾಣಿಕೆ ಇದೇ ಮಾರ್ಗದಲ್ಲಿ ನಡೆಯುವುದರಿಂದ ಏಷ್ಯಾದ ಷೇರು ಮಾರುಕಟ್ಟೆಗಳು ಭಾರಿ ಪ್ರಮಾಣದಲ್ಲಿ ಕುಸಿತವಾಗಿದೆ. ತೈಲ ಬೆಲೆಗಳಲ್ಲಿ ಏರಿಳಿತವಾಗ್ತಾ ಇದೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವ ಒಂದು ಅತ್ಯಂತ ಹೆಮ್ಮೆಯ ಸಂಗತಿ ಏನಂದ್ರೆ, ಜಾಗತಿಕ ಆರ್ಥಿಕತೆ ಅಲುಗಾಡ್ತಾ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತ ಸದೃಢ ಆರ್ಥಿಕ ನೀತಿಗಳಿಂದಾಗಿ ಭಾರತದ ಷೇರುಪೇಟೆ ಕೊರಿಯಾ ಅಥವಾ ಇತರ ಏಷ್ಯನ್ ದೇಶಗಳಷ್ಟು ಕುಸಿದಿಲ್ಲ. ಭಾರತವು ತನ್ನ ಆರ್ಥಿಕತೆಯನ್ನ ಈ ಜಾಗತಿಕ ಬಿಕ್ಕಟ್ಟಿನಿಂದ ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇರಾನ್ ಈ ದಾಳಿಗಳ ಮೂಲಕವೇ ಜಗತ್ತಿನಾದ್ಯಂತ ಭೀತಿಯನ್ನು ಸೃಷ್ಟಿಸಿ ಅಮೆರಿಕದ ಮೇಲೆ ವಿಪರೀತ ಒತ್ತಡವನ್ನ ಹೇರುವ ಹಾಗೂ ಮಧ್ಯಪ್ರಾಚ್ಯದಲ್ಲಿ ತನ್ನ ಪ್ರಭಾವವನ್ನ ವಿಸ್ತರಿಸುವ ತಂತ್ರವನ್ನ ಚಾಣಾಕ್ಷತನದಿಂದ ಅನುಸರಿಸ್ತಾ ಇದ್ದಾರೆ. ಇಂದಿನ ಕಾಲಘಟ್ಟದಲ್ಲಿ ಯುದ್ಧ ಕೇವಲ ಯುದ್ಧ ಭೂಮಿಯಲ್ಲಿ ಬಂದೂಕು ಮತ್ತು ಕ್ಷಿಪಣಿಗಳ ಮೂಲಕ ಮಾತ್ರ ನಡೆಯೋದಿಲ್ಲ, ಬದಲಾಗಿ ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಭೀಕರವಾಗಿ ನಡೆಯುತ್ತೆ. ಇದನ್ನ 5th ಜನರೇಷನ್ ವಾರ್ಫೇರ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಪಾಕಿಸ್ತಾನದ ಪ್ರೊಪೋಗಂಡ, ಯಂತ್ರಜ್ಞಾನ ಮತ್ತು ಅವರ ಐಟಿ ಸೆಲ್ ಹೇಗೆ ಕುತಂತ್ರದಿಂದ ಕೆಲಸ ಮಾಡ್ತಾ ಇದೆ ಎಂಬುದು ಪ್ರತಿಯೊಬ್ಬ ಭಾರತೀಯನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಬೆಂಬಲಿತ ವ್ಯಕ್ತಿಗಳು ನೂರಾರು ನಕಲಿ ಖಾತೆಗಳನ್ನು ಸೃಷ್ಟಿಸಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡು ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನ ಅಥವಾ ಸುಳ್ಳು ವಿಡಿಯೋಗಳನ್ನ ಜಗತ್ತಿನಾದ್ಯಂತ ಹರಿಬಿಡ್ತಾ ಇದ್ದಾರೆ. ಉದಾಹರಣೆಗೆ, ಇಸ್ರೇಲ್ ಮೇಲೆ ಭಾರಿ ದಾಳಿಯಾಗಿದೆ, ಇಸ್ರೇಲ್ ಸಂಪೂರ್ಣವಾಗಿ ನಾಶವಾಗಿದೆ ಎಂದು ಬಿಂಬಿಸುವ ಅತ್ಯಂತ ನೈಜವಾಗಿ ಕಾಣುವ ಎಷ್ಟೋ ವಿಡಿಯೋಗಳನ್ನ ಎಕ್ಸ್ ಖಾತೆಯಲ್ಲಿ ಅಂದ್ರೆ ಹಿಂದಿನ ಟ್ವಿಟರ್ ನಲ್ಲಿ ಸೇರಿದಂತೆ ವಿವಿಧ ಜಾಲತಾಣಗಳಲ್ಲಿ ಹರಿಬಿಡಲಾಗ್ತಾ ಇದೆ. ಈ ವಿಡಿಯೋಗಳು ನೋಡಿ ಜಗತ್ತೇ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಆದ್ರೆ ಎಕ್ಸ್ ನ ತನಿಖಾ ತಂಡದ ಪ್ರಮುಖರಾದ ನಿಖಿತಾ ಬಾಯರ್ ಅವರು ಇದರ ಬೆನ್ನತ್ತಿದಾಗ ಅಸಲಿ ಸತ್ಯ ಬಯಲಾಗಿತ್ತು. ಇದೆಲ್ಲೂ ಪಾಕಿಸ್ತಾನದಿಂದ AI ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾದ ಸಂಪೂರ್ಣ ಫೇಕ್ ವಿಡಿಯೋಗಳು ಎಂಬುದು ಸಾಬೀತಾಯಿತು. ಇನ್ನು ಪಾಕಿಸ್ತಾನದಲ್ಲಿ ಕುಳಿತಿರುವಂತಹ ಒಬ್ಬನೇ ಒಬ್ಬ ಕಿಡಿಗೇಡಿ 31ಕ್ಕೂ ಹೆಚ್ಚು ಫೇಕ್ ಅಕೌಂಟ್ ಗಳನ್ನ ಹ್ಯಾಕ್ ಮಾಡಿ ಅವುಗಳ ಹೆಸರನ್ನ ಇರಾನ್ ವಾರ್ ಮಾನಿಟರ್ ಅಂತ ರಾತ್ರೋರಾತ್ರಿ ಬದಲಾಯಿಸಿ ಇರಾನ್ ಪರವಾದ ಮತ್ತು ಇಸ್ರೇಲ್, ಭಾರತ ಹಾಗೂ ಅಮೆರಿಕದ ವಿರುದ್ಧವಾದಂತಹ ಸುಳ್ಳು ಸುದ್ದಿಗಳನ್ನ ವ್ಯಾಪಿಸ್ತಾ ಇದ್ದಾನೆ. ಅದರಿಂದ ಹಬ್ತಾ ಇರುವಂತಹ ಸುಳ್ಳು ಸುದ್ದಿಗಳ ಆಘಾತಕಾರಿ ಅಂಶ ತನಿಖೆಯಿಂದ ಬಯಲಾಗಿದೆ. ಇದು ಕೇವಲ ಒಂದು ಸಣ್ಣ ಉದಾಹರಣೆ ಮಾತ್ರ. ಇದರ ಜಾಲ ಬಹುದೊಡ್ಡದಾಗಿದೆ. ಇವರು ಒಬ್ಬನೇ ವ್ಯಕ್ತಿ 50ಕ್ಕೂ ಹೆಚ್ಚು ಅಕೌಂಟ್ ಗಳನ್ನ ಓಪನ್ ಮಾಡಿ ಅದರಲ್ಲಿ ಹಿಂದೂ ಹೆಸರಿನಲ್ಲಿ ಭಾರತೀಯ ಹೆಸರಿನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿ ಭಾರತೀಯರನ್ನ ಪರಸ್ಪರ ಧರ್ಮ, ಜಾತಿಯ ಹೆಸರಲ್ಲಿ ಎತ್ತಿ ಕಟ್ಟುವಂತಹ ನೀಚ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ಅಸ್ಥಿರಗೊಳಿಸುವುದೇ ಅವರ ಮುಖ್ಯ ಉದ್ದೇಶವಾಗಿದ್ದು, ಹೀಗಾಗಿ ನನ್ನ ಪ್ರೀತಿಯ ವೀಕ್ಷಕರೇ, ಆನ್ಲೈನ್ ನಲ್ಲಿ ಬೇರೆ ದೇಶದ ಧ್ವಜ ಹಾಕೊಂಡು ಅಥವಾ ಭಾರತದ ಹೆಸರಲ್ಲಿಯೇ ಭಾರತದ ವಿರುದ್ಧ, ನಮ್ಮ ಸೈನ್ಯದ ವಿರುದ್ಧ ಮತ್ತು ನಮ್ಮ ಪ್ರಧಾನಿಯ ವಿರುದ್ಧ ಕಮೆಂಟ್ ಮಾಡುವವರನ್ನ ನೋಡಿ ನೀವು ಕೂಡಲೇ ಆಕ್ರೋಶಗೊಂಡು ಪ್ರತಿಕ್ರಿಯಿಸುವ ಮುನ್ನ ಎಚ್ಚರವಿರಲಿ. ಅದು ಶತ್ರು ರಾಷ್ಟ್ರ ಪಾಕಿಸ್ತಾನದ ಐಟಿ ಸೆಲ್ ನ ಕೃತ್ಯವಾಗಿರಬಹುದು. ಇಂತಹ ಸುಳ್ಳು ಸುದ್ದಿಯನ್ನ ನಂಬೇಡಿ, ಅವುಗಳನ್ನ ಶೇರ್ ಮಾಡಬೇಡಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಈ ಬಿಕ್ಕಟ್ಟು ಎಲ್ಲಿಗೆ ಹೋಗಿ ತಲುಪುತ್ತೆ? ಇರಾನ್ ವಿರುದ್ಧ ಪಾಕಿಸ್ತಾನ ನಿಜವಾಗಿಯೂ ಏನಾದ್ರೂ ಸೇನಾ ಕ್ರಮವನ್ನು ಕೈಗೊಳ್ತಾ ಇದ್ಯಾ? ಇದರ ಉತ್ತರ ಅತ್ಯಂತ ಸ್ಪಷ್ಟವಾಗಿದೆ. ಸೌದಿ ಅರೇಬಿಯಾ ಮೇಲಿನ ಪ್ರೀತಿಗೋಸ್ಕರ ಅಥವಾ ಒಪ್ಪಂದದ ಗೌರವಕ್ಕೋಸ್ಕರ ಪಾಕಿಸ್ತಾನ ಎಂದಿಗೂ ಏನನ್ನು ಮಾಡೋದಿಲ್ಲ. ಅವರ ಸೇನೆಗೆ ಆ ತಾಕತ್ತೇ ಇಲ್ಲ. ಆದ್ರೆ ಅಮೆರಿಕ ಏನಾದ್ರೂ ಪಾಕಿಸ್ತಾನದ ಕತ್ತಿನ ಮೇಲೆ ಕತ್ತಿಯನ್ನ ಇಟ್ಟು ಆರ್ಥಿಕ ನೆರವು ನಿಲ್ಲಿಸುವ ಬೆದರಿಕೆಯನ್ನ ಹಾಕಿ ವಿಪರೀತ ಒತ್ತಡವನ್ನ ಹೇರಿದ್ರೆ ಪಾಕಿಸ್ತಾನ ಸೇನೆ ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲದೆ ಇರಾನ್ ವಿರುದ್ಧ ನಿಲ್ಬೇಕಾಗುತ್ತೆ. ಆಗ ಪಾಕಿಸ್ತಾನವು ಇರಾನ್ನ ಪ್ರತಿ ದಾಳಿಗೆ ತುತ್ತಾಗಿ ಮತ್ತಷ್ಟು ನಾಶವಾಗುವುದು ಖಚಿತ. ಇನ್ನು ಪಾಕಿಸ್ತಾನದ ರಕ್ಷಣಾ ಮಂತ್ರಿಗಳು ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕಲು ಈಗಾಗಲೇ ಹೊಸದೊಂದು ಸುಳ್ಳು ಕಥೆಯನ್ನು ಕಟ್ತಾ ಇದ್ದಾರೆ. ಅಫ್ಘಾನಿಸ್ತಾನ, ಭಾರತ ಮತ್ತು ಇರಾನ್ ಈ 3 ರಾಷ್ಟ್ರಗಳು ಸೇರ್ಕೊಂಡು ಪಾಕಿಸ್ತಾನವನ್ನು ನಾಶ ಮಾಡಲು ದೊಡ್ಡ ಮಟ್ಟದ ಸಂಚನ ರೂಪಿಸ್ತಾ ಇವೆ ಅಂತ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ತನ್ನ ದೇಶದಲ್ಲಿ ಭಯೋತ್ಪಾದನೆಯನ್ನ ಸಾಕಿ ಬಳಸ್ತಾ ಇರುವ ಪಾಕಿಸ್ತಾನವು ಈಗ ತಾನೇ ಸಂತ್ರಸ್ತ ಅಂತ ಬಿಂಬಿಸಿಕೊಳ್ಳಲು ಮಾಡ್ತಾ ಇರುವಂತಹ ಎಂದಿನ ಅಳಿವಿನ ನಾಟಕವಿತು. ಇದಷ್ಟೇ ಅಲ್ಲದೆ ನವ ಭಾರತದ ನಿಲುವೇನು? ಭೌಗೋಳಿಕ ರಾಜಕೀಯದ ಈ ಚದುರಂಗದಾಟದಲ್ಲಿ ಭಾರತವು ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಹೆಜ್ಜೆ ನೀಡುತ್ತಾ ಇದೆ. ಈ ಎಲ್ಲ ಗದ್ದಲಗಳ ನಡುವೆ ಸದ್ಯಕ್ಕೆ ಭಾರತವು ತನ್ನ ಗಡಿಯಲ್ಲಿ ಯಾವುದೇ ಹೊಸ ಸೇನಾ ಕಾರ್ಯಾಚರಣೆ ಮಾಡುವ ಸಾಧ್ಯತೆ ತೀರಾ ಕಡಿಮೆಯಾಗಿದೆ. ಭಾರತ ವಿದೇಶಾಂಗ ನೀತಿ ಇಂದು ಜಗತ್ತಿಗೆ ಮಾದರಿಯಾಗಿದೆ. ಎಸ್ ಜಯಶಂಕರ್ ಅವರಂತಹ ಚಾಣಾಕ್ಷ ನಾಯಕತ್ವದಲ್ಲಿ ಭಾರತ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ನಾವು ಭಯೋತ್ಪಾದನೆಯನ್ನ ಯಾವುದೇ ರೀತಿಯಲ್ಲಿಯೂ ಕೂಡ ಉಗ್ರವಾಗಿ ವಿರೋಧಿಸ್ತೀವಿ, ಆದ್ರೆ ನಾವು ಯಾರ ಆಂತರಿಕ ಯುದ್ಧದಲ್ಲೂ ಮೂಗು ತೂರಿಸೋದಿಲ್ಲ. ಆದ್ರೆ ಪಾಕಿಸ್ತಾನದಿಂದ ಏನಾದ್ರೂ ಉಗ್ರಗಾಮಿಗಳು ಗಡಿಯನ್ನು ಸುಳಿಯುವ ಪ್ರಯತ್ನವನ್ನ ಮಾಡಿದ್ರೆ ಅಥವಾ ಭಾರತದ ಮೇಲೆ ದಾಳಿ ನಡೆಸಿದ್ರೆ ಪಾಕಿಸ್ತಾನದೊಳಗೆ ಹೋಗಿ ನುಗ್ಗಿ ಹೊಡಿತೀವಿ, ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾದರಿಯ ಪ್ರತ್ಯುತ್ತರ ನೀಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಭೌಗೋಳಿಕ ರಾಜಕೀಯದ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಪಾಕಿಸ್ತಾನವು ಇರಾನ್ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ವಿವಾದಗಳಲ್ಲಿ ಸಿಲುಕೊಂಡಿರುವುದು ದೀರ್ಘಕಾಲವಾಗಿ ಭಾರತಕ್ಕೆ ಒಂದು ಬಹುದೊಡ್ಡ ಸ್ಟ್ರಾಟಜಿಕ್ ಲಾಭವನ್ನ ತಂದುಕೊಡುತ್ತೆ. ಪಾಕಿಸ್ತಾನವು ತನ್ನದೇ ಸೃಷ್ಟಿಯಾಗಿರುವಂತಹ ಭಯೋತ್ಪಾದನೆ ಎಂಬಂತಹ ಭಸ್ಮಾಸುರನಿಂದ ತನ್ನ ಗಡಿಯಲ್ಲಿಯೇ ಹೋರಾಡ್ತಾ ಸುಸ್ತಾಗ್ತಾ ಇದೆ. ಶತ್ರು ದೇಶವು ತನ್ನದೇ ಸಮಸ್ಯೆಯಲ್ಲಿ, ಆರ್ಥಿಕ ಮುಗ್ಗಟ್ಟಿನಲ್ಲಿ ಮತ್ತು ಗಡಿ ವಿವಾದದಲ್ಲಿ ಸಂಪೂರ್ಣವಾಗಿ ಮುಳುಗಿರುವುದು ಭಾರತದ ಭದ್ರತೆಯ ದೃಷ್ಟಿಯಿಂದ ಮತ್ತು ನಮ್ಮ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಅತ್ಯಂತ ಅನುಕೂಲಕರವಾದ ವಾತಾವರಣವಾಗಿದೆ. ಭಾರತವು ಇಂದು ವಿಶ್ವಗುರುವಾಗುವತ್ತ ದಾಪುಗಾಲಿಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಭಿಕ್ಷೆ ಪಾತ್ರೆಯನ್ನು ಹಿಡಿದು ಮೂಲೆ ಗುಂಪಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಮುಂಬರುವ ಕೆಲವು ವಾರಗಳು ಜಾಗತಿಕ ರಾಜಕೀಯದಲ್ಲಿ ವಿಶೇಷವಾಗಿ ಮಧ್ಯಪ್ರಾಚ್ಯದ ಅತ್ಯಂತ ನಿರ್ಣಾಯಕವಾಗುತ್ತೆ. ಅಮೆರಿಕ ನೇರವಾಗಿ ಇರಾನ್ ಮೇಲೆ ಯುದ್ಧ ಸಾರುತ್ತಾ, ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ಪ್ರತಿ ದಾಳಿ ಮಾಡುತ್ತಾ ಪಾಕಿಸ್ತಾನದ ಬಣ್ಣ ಬಯಲಾಗುತ್ತಾ? ಇದೆಲ್ಲವನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಒಂದು ವಿಚಾರ ಮಾತ್ರ ಸ್ಪಷ್ಟವಾಗಿದೆ, ಅಂದ್ರೆ ಸತ್ಯವಾಗಿದೆ.
ಭಾರತ ಇಂದು ಭದ್ರವಾಗಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ತನ್ನದೇ ಆದಂತಹ ಗತ್ತನ್ನು ಹೊಂದಿರುವ ಶಕ್ತಿಯನ್ನ ಬೆಳೆಸಿಕೊಂಡಿದೆ. ಸೊ ಆನ್ಲೈನ್ ನಲ್ಲಿ ಬರುವಂತಹ ಸುದ್ದಿಗಳನ್ನ ಎಂದಿಗೂ ಕೂಡ ನಂಬೇಡಿ. ವಾಸ್ತವವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೀವಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.